ಒಮ್ಮೆ ಹನುಮಂತನು ಮಗುವಾಗಿದ್ದಾಗ ಉದಯಿಸುತ್ತಿರುವ ಸೂರ್ಯನನ್ನು ನೋಡಿ ಅದನ್ನು ಮಾಗಿದ ಹಣ್ಣೆಂದು ತಪ್ಪಾಗಿ ಭಾವಿಸಿದನು. ಅಪಾರ ಶಕ್ತಿ ಮತ್ತು ಹಾರುವ ಸಾಮರ್ಥ್ಯದಿಂದ ಆಶೀರ್ವದಿಸಲ್ಪಟ್ಟ ಅವನು ಅದನ್ನು ಹಿಡಿಯಲು ಆಕಾಶಕ್ಕೆ ಹಾರಿದನು. ಇದನ್ನು ನೋಡಿ ದೇವತೆಗಳ ರಾಜನಾದ ಇಂದ್ರನು ಚಿಂತಿತನಾಗಿ ತನ್ನ ಸಿಡಿಲಿನಿಂದ ವಜ್ರ ಹನುಮನನ್ನು ಹೊಡೆದನು. ಆ ಹೊಡೆತದಿಂದ ಹನುಮಂತನು ಪ್ರಜ್ಞೆ ತಪ್ಪಿ ನೆಲಕ್ಕೆ ಬಿದ್ದನು. ಇದರಿಂದ ಕೋಪಗೊಂಡ ಹನುಮನ ತಂದೆ ವಾಯುದೇವರು ವಿಶ್ವದಲ್ಲಿ ಗಾಳಿಯ ಹರಿವನ್ನು ನಿಲ್ಲಿಸಿದನು. ಗಾಳಿಯಿಲ್ಲದೆ ಎಲ್ಲಾ ಜೀವಿಗಳು ಬಳಲಲು ಪ್ರಾರಂಭಿಸಿದನು. ಸಮತೋಲನವನ್ನು ಪುನಃ ಸ್ಥಾಪಿಸಲು ದೇವರುಗಳು ಹನುಮನಿಗೆ ವಿವಿಧ ವರಗಳನ್ನು ನೀಡಿದರು. ಅವನು ಅಮರನಾದನು, ಅಪಾರ ಶಕ್ತಿಯನ್ನು ಪಡೆದನು ಮತ್ತು ತನ್ನ ಗಾತ್ರವನ್ನು ಇಚ್ಛೆಯಂತೆ ಬದಲಾಯಿಸಬಲ್ಲನು. ನಂತರದ ಜೀವನದಲ್ಲಿ ರಾವಣನಿಂದ ಸೀತೆಯನ್ನು ರಕ್ಷಿಸುವ ಭಗವಾನ್ ರಾಮನ ಅನ್ವೇಷಣೆಯಲ್ಲಿ ಹನುಮಂತನು ನಿರ್ಣಾಯಕ ಪಾತ್ರ ವಹಿಸಿದನು. ಅವನ ಭಕ್ತಿ, ಧೈರ್ಯ ಮತ್ತು ಬುದ್ಧಿವಂತಿಕೆ ಅವನನ್ನು ರಾಮಾಯಣದ ಶ್ರೇಷ್ಠ ವೀರರಲ್ಲಿ ಒಬ್ಬನನ್ನಾಗಿ ಮಾಡಿತು. ಈ ಕಥೆಯು ಹನುಮನ ಶಕ್ತಿ, ಭಕ್ತಿ ಮತ್ತು ದೈವಿಕ ಆಶೀರ್ವಾದಗಳನ್ನು ನೆನಪಿಸುತ್ತದೆ.